ಡಿಕೆಶಿ ವರ್ಸಸ್ ಬಿಜೆಪಿ ಮಧ್ಯೆ ಸುರಂಗ ರಸ್ತೆ ರಾಜಕೀಯ ಜೋರಾಗಿ ನಡೀತಾ ಇದೆ. ಬೆಂಗಳೂರಲ್ಲಿ ಟನಲ್ ರಸ್ತೆಗೆ ಬಿಜೆಪಿ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇರೋದು. ಬೆಂಗಳೂರನ್ನ ರಕ್ಷಿಸಿ ಟನಲ್ ರೋಡ್ ನಿಲ್ಲಿಸಿ ಅಭಿಯಾನವನ್ನ ಕೈಗೊಳ್ಳಲಾಗಿದೆ. ಲಾಲ್ಬಾಗ್ನಲ್ಲಿ ಬಿಜೆಪಿ ಪ್ರೊಟೆಸ್ಟ್ ಮಾಡಿದ್ದು ವಾಕರ್ಸ್ ಸಹಿ ಸಂಗ್ರಹ ಮಾಡಲಾಗಿದೆ. ಸಾವಿರಾರು ಲಾಲ್ಬಾಗ್ ವಾಕರ್ಗಳಿಂದ ಸಹಿ ಸಂಗ್ರಹ ಮಾಡಿರೋದು ಬಿಜೆಪಿಗರು. ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಸಂಸದ ತೇಜಸ್ವಿ ಸೂರ್ಯ ಕೂಡ ಭಾಗಿಯಾಗಿ ಅಲ್ಲಿರುವಂತಹ ಲಾಲ್ಬಾಗ್ನಲ್ಲಿ ವಾಕಿಂಗ್ ಮಾಡ್ತಾ ಇದ್ದವರ ಸಹಿ ಸಂಗ್ರಹ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಬಿಜೆಪಿಯಲ್ಲಿ ಸುರಂಗ ರಸ್ತೆಯನ್ನ ನಿರ್ಮಾಣ ಮಾಡಬಾರದು ಅನ್ನುವಂಥದ್ದು ಬಿಜೆಪಿ ವಾದ. ಆ ಹಿನ್ನೆಲೆಯಲ್ಲಿ ಬೆಂಗಳೂರನ್ನ ರಕ್ಷಿಸಿ ಟನಲ್ ರೋಡ್ ನಿಲ್ಲಿಸಿ ಅಭಿಯಾನವನ್ನ ಬಿಜೆಪಿ ಕೈಗೆತ್ತಿಕೊಂಡಿದೆ. ಇವತ್ತು ಲಾಲ್ಬಾಗ್ನಲ್ಲಿ ಪ್ರತಿಭಟನೆಯನ್ನ ನಡೆಸಿ ಅಲ್ಲಿ ವಾಕ್ ಮಾಡ್ತಾ ಇದ್ದಂತಹ ಬೆಂಗಳೂರಿನ ಹಲವಾರು ನಿವಾಸಿಗಳ ಸಹಿ ಸಂಗ್ರಹ ಮಾಡಲಾಗಿದೆ. ನಿಮ್ಗೆ ಯೋಗ್ಯತೆ ಇದ್ರೆ ಗುಂಡಿಗಳನ್ನ ಮುಚ್ಚಿ. ಈ ಸುರಂಗ ತೋಡ್ತಾ ಇರೋದು ನವೆಂಬರ್ ಕ್ರಾಂತಿಗೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಲೇವಡಿ ಮಾಡಿದ್ದಾರೆ. ಇದು ಬೆಂಗಳೂರಿನ ಅಭಿವೃದ್ಧಿಗೆ ಸುರಂಗ ಅಲ್ಲ, ಇದು ಸಿಎಂ ಸಿದ್ದರಾಮಯ್ಯನವರನ್ನ ಇಳಿಸುವ ಸುರಂಗ. ಸಿದ್ದರಾಮಯ್ಯನವರ ಆಫೀಸ್ಗೆ ಸುರಂಗ ತೋಡ್ತಿದ್ದಾರೆ ಅಂತ ಆರ್ ಅಶೋಕ್ ಲೇವಡಿ ಮಾಡಿರೋದು. ಅಭಿವೃದ್ಧಿ ವಿರೋಧಿಗಳಲ್ಲ, ಅಭಿವೃದ್ಧಿ ಮಾಡಿ ಬೆಂಗಳೂರಿನ ಮೇಲೆ ಹಳ್ಳಗಳು ಬಿದ್ದಿರೋಂಥ ಕಣ್ಣು ಕಾಣೋ ಹಳ್ಳಗಳನ್ನ ಮುಚ್ಚಿ. ನಿಮ್ ಯೋಗ್ಯತೆ ಇದ್ರೆ ನೀವು ಕಸ ಬಿದ್ದಿರೋ ರಾಶಿಯನ್ನ ತೆಗೀರಿ. ಅದು ಬಿಟ್ಬಿಟ್ಟು ಭೂಮಿ ಒಳಗಡೆ ಇರೋ ಹಳ್ಳನೆಲ್ಲಿ ಹುಡ್ಕಕ್ ಹೋಗ್ತೀರಾ ನೀವು? ಅದು ಡಿ ಕೆ ಶಿವಕುಮಾರ್ ಅವರು ಆ ಸುರಂಗ ತೋಡ್ತಾ ಇರೋದು ಈ ನವೆಂಬರ್ ಕ್ರಾಂತಿ ಇದೆಯಲ್ಲ ಅದರ ಸುರಂಗ. ಅದು ಸಿದ್ದರಾಮಯ್ಯನವರ ಆಫೀಸ್ ಇದೆಯಲ್ಲ ಮನೆ, ಅಲ್ಲಿಗೆ ಸುರಂಗ ತೋರ್ತಾ ಇದ್ದಾರೆ ಅವರ ಅಧಿಕಾರಕ್ಕೆ. ಸಿದ್ದರಾಮಯ್ಯನವರ ಇಳಿಸುವ ಸುರಂಗ ಇದು. ಅದರಲ್ಲಿ ಅಳ್ಳಾಡ್ತೈತೆ. ಸಿದ್ದರಾಮಯ್ಯನವರ ಎಚ್ಚರಿಕೆ ಇರಬೇಕು. ನಾವು ಅಭಿವೃದ್ಧಿ ಪ್ರಸ್ತಾವಿತ ಈ ಟನಲ್ ರಸ್ತೆಯ ವಿರುದ್ಧವಾಗಿ ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಸೇರಿ ಒಂದು ಧ್ವನಿಯಿಂದ ಇದನ್ನ ವಿರೋಧ ಮಾಡಿದ್ದೀವಿ. ಈ ಟನಲ್ ರಸ್ತೆ ಶ್ರೀಮಂತರಿಂದ ಶ್ರೀಮಂತರಿಗಾಗಿ ಶ್ರೀಮಂತರಿಗೋಸ್ಕರ ಮಾಡಿರುವಂತ ಯೋಜನೆ ಇದು. ಇದನ್ನ ನಾವು ಮೊದಲನೇ ದಿವಸದಿಂದ ಈಗಾಗಲೇ ಒಂದು 4 ತಿಂಗಳಿಂದ ವಿರೋಧ ಮಾಡ್ಕೊಂಡು ಬರ್ತಾ ಇದೀವಿ. ಸರ್ಕಾರ ಐಡಿಯಾ ಕೊಟ್ಟಾಗಿಂದ ಬೆಂಗಳೂರಿನಲ್ಲಿ ಕಾರ್ ಉಪಯೋಗಿಸುವಂಥದ್ದು 12% ಜನ. ಆ 12% ಜನ ಉಪಯೋಗ ಆಗುವಂಥ, ಅದು ತಿಂಗಳಿಗೆ 20,000 ರೂಪಾಯಿ ಟೋಲ್ ಕಟ್ಟಿ ಉಪಯೋಗಿಸೋಕ್ಕಾಗುವಂಥ ಒಂದು VIP ಕಾರಿಡಾರನ್ನು ರಾಜ್ಯ ಸರ್ಕಾರ ನಿರ್ಮಾಣ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.